ಆಕೆ ಒಂದೇ ಮನೆಯಲ್ಲಿ 3 ವರ್ಷಕ್ಕೂ ಹೆಚ್ಚು ಕಾಲ ಕೆಲಸ ಮಾಡ್ತಾ ಇದ್ಲು. ಆಕೆಯನ್ನು ಆ ಮನೆಯವರು ಸಹ ತುಂಬಾನೇ ನಂಬಿದ್ರು. ಈ ಆಸೆ ಮನುಷ್ಯನ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ ಅನ್ನೋದಕ್ಕೆ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್. ಅಷ್ಟಕ್ಕೂ ಆ ಲೇಡಿ ಅಂತದೇನ್ ಮಾಡಿದ್ಲು? ಉಂಡ ಮನೆಗೆ ಕನ್ನ ಹಾಕಿದ ಖತರ್ನಾಕ್ ಲೇಡಿ. 14 ಲಕ್ಷ ಮೌಲ್ಯದ 140 ಗ್ರಾಂ ಚಿನ್ನ ಅಬೇಸ್. ಚಿನ್ನದ ಬಳೆಗಳು, ಸೂಪರ್ ಆಗಿರೋ ನೆಕ್ಲೆಸ್ಗಳು, ಇದೆಲ್ಲವನ್ನೂ ಸಹ ತಗೋಬೇಕು ಅಂದ್ರೆ ಲಕ್ಷ ಹಣ ಕೊಡಬೇಕು ಅಲ್ವಾ? ಆದ್ರೆ ಇದನ್ನೇ ಕಳ್ಳತನ ಮಾಡಿದ್ರೆ ಅಷ್ಟೆಲ್ಲ ಕಷ್ಟಪಡುವ ಅಗತ್ಯನೇ ಇರೋದಿಲ್ಲ ಅಂತ ಸೈಲೆಂಟ್ ಆಗಿ ಇದೆಲ್ಲವನ್ನು ಅಬೇಸ್ ಮಾಡಿದ್ದಾಳೆ ಈ ಖತರ್ನಾಕ್ ಕಳ್ಳಿ. ಹೌದು, ಈ ಫೋಟೋದಲ್ಲಿರುವ ಈಕೆಯನ್ನ ಒಮ್ಮೆ ನೋಡಿ. ಈಕೆಯ ಹೆಸರು ಶಾಂತಿ. ಜೆಪಿ ನಗರದ ಸ್ಕೂಲ್ ಟೀಚರ್ ಒಬ್ಬರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ಲು. ಆದ್ರೆ ಇದೀಗ ಆ ಮನೆಗೆ ಕನ್ನ ಹಾಕಿದ್ದಾಳೆ. ಸಿದ್ದಿಕಿ ಎಂಬುವವರ ಮನೆಯಲ್ಲಿ ಕಳೆದ 3 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಈ ಶಾಂತಿ ನವೆಂಬರ್ನಲ್ಲಿ ಮನೆಯ ಲಾಕರ್ನಲ್ಲಿದ್ದ 140 ಗ್ರಾಂನ 14 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದ್ದಿದ್ದಾಳೆ. ಸಿದ್ದಿಕಿ ಕುಟುಂಬ ಸಹ 5-6 ವರ್ಷಗಳಿಂದ ಲಾಕರ್ ತೆಗೆದಿರುವುದಿಲ್ಲ. ಏಪ್ರಿಲ್ನಲ್ಲಿ ಲಾಕರ್ ತೆಗೆದಾಗ ಕಳ್ಳತನ ವಿಚಾರ ಗೊತ್ತಾಗಿದೆ. ನಂತರ ಜೆಪಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ನಂತರ ಶಾಂತಿಯನ್ನ ತಮ್ಮ ಶೈಲಿಯಲ್ಲಿ ವಿಚಾರಿಸಿದಾಗ ಶಾಂತಿ ತಪ್ಪೊಪ್ಪಿಕೊಂಡಿದ್ದಾಳೆ. 14.30 lakhs ಗೋಲ್ಡ್ ಗೋಲ್ಡ್ ಐಟಮ್ಸ್ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಇದು ಫಸ್ಟ್ ಟೈಮ್ ಅಫೆಂಡರ್. ಮತ್ತು ಮನೆದು ಒಂದು ಅವ್ರಿಗೆ ನಂಬಿಸಿ ಅಲ್ಲಿ ಕೆಲಸ ಮಾಡಿ ಅವರೇ ಈ ಥರ ಮಾಡಿದ್ದಕ್ಕೆ ಓನರ್ಗೆ ಗೊತ್ತಾಗಲಿಲ್ಲ. ಲೇಟಾಗಿ ಗೊತ್ತಾದ್ಮೇಲೆ ಆದರೂ ಪೊಲೀಸ್ ಅವರು ತಕ್ಷಣ ಕೆಲಸ ಮಾಡಿ ರಿಕವರಿ ಮಾಡಿದ್ದಾರೆ. ಇದು 2 ಕ್ರೈಮ್ ಬಗ್ಗೆ ಇದೆ ಕೇಸಸ್. ಇನ್ನೊಂದು ಮುಖ್ಯವಾಗಿ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಮತ್ತು ಅಡಿಷನಲ್ ಕಮಿಷನರ್ ಕ್ರೈಮ್ ಎಲ್ಲರೂ ಸೇರಿ ನಾವು ಮತ್ತು DCP ಜೊತೆಗೆ ಮೀಟಿಂಗ್ ಇಷ್ಟೆಲ್ಲ ನಾವು ಮಾಡಿ ಒಂದು ಕೆಲವು ಐಷಾರಾಮಿ ಜೀವನಕ್ಕೆ ಕಳ್ಳತನವೇ ಈತನ ಪ್ರೊಫೆಷನ್. ದುಡಿಯೋ ಯೋಗ್ಯತೆ ಇಲ್ಲದೆ 25 ಮನೆಗಳಲ್ಲಿ ಕಳ್ಳತನ. ಈತನಿಗೆ ಇನ್ನೂ ಸಣ್ಣ ವಯಸ್ಸು. ದುಡಿದು ತಿನ್ನುವ ಯೋಗ್ಯತೆ ಇಲ್ಲದ ಈ ಖದೀಮ ವಿಲಾಸಿ ಜೀವನಕ್ಕಾಗಿ ಕಳ್ಳತನ ಮಾಡೋದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದ. ಆದ್ರೆ ಈ ನಾಗೇಶನ ಕಳ್ಳಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದು ಬಂಧಿತ ಆರೋಪಿ ನಾಗೇಶ್ನಿಂದ 280 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಖತರ್ನಾಕ್ ನಾಗೇಶ ಬೆಳಗಿನ ಜಾವ ಏರಿಯಾವನ್ನೆಲ್ಲ ಫುಲ್ ರೌಂಡ್ಸ್ ಆಗ್ತಾ ಇದ್ದ. ನಂತರ ಬೀಗ ಹಾಕಿರುವ ಮನೆಗಳನ್ನ ಟಾರ್ಗೆಟ್ ಮಾಡಿ ಮನೆ ಬೀಗ ಒಡೆದು ಕಳ್ಳತನ ಮಾಡುತ್ತಿದ್ದ. ಇದುವರೆಗೂ 25ಕ್ಕೂ ಹೆಚ್ಚು ಮನೆ ಕಳವು ಕೇಸ್ನಲ್ಲಿ ಭಾಗಿಯಾಗಿದ್ದ ಅಂತ ಗೊತ್ತಾಗಿದೆ. ನಾಗೇಶ್ ಅಲಿಯಾಸ್ ವಿನೀತ್ ಇವ್ರಿಗೆ ಅವರು ಅರೆಸ್ಟ್ ಮಾಡಿ ಇದು ಮಾಡಿದ್ದಾರೆ. ಸೊ ಟೋಟಲ್ ಅರೌಂಡ್ 33.35 ಲ್ಯಾಕ್ಸ್ದು ಸಾಮಾನ್ಯ ಬೇರೆ ಬೇರೆ ಗೋಲ್ಡ್, ಸಿಲ್ವರ್ ಮತ್ತು ಇನ್ನಿತರ ಐಟಮ್ ಸಿಕ್ಕಿದೆ. ಇನ್ನು ಸಿಗ್ಬೋದಂತ ನಮ್ಮ ಪೊಲೀಸವ್ರ ಮಾಹಿತಿ ಪ್ರಕಾರ. 2ನೇ ಕೇಸ್ ಇದು ಜೆಪಿ ನಗರ್ ಸ್ಟೇಷನ್ ವ್ಯಾಪ್ತಿಯಲ್ಲಿದೆ, ನಮ್ಮ ಸೌತ್ ಡಿವಿಷನ್ನು. ಒಟ್ಟಿನಲ್ಲಿ ಮನೆ ಕೆಲಸಕ್ಕೆ ಯಾರೇ ಸೇರಿಕೊಂಡ್ರು ನಮ್ಮ ಹುಷಾರಿನಲ್ಲಿ ನಾವು ಇರೋದು ಒಳ್ಳೆಯದು. ಯಾಕಂದ್ರೆ ಬೆಂಗಳೂರಿಗೆ ಹೇಗೆ ಕೆಲಸ ಅರಸಿ ಸಾವಿರಾರು ಜನ ಬರ್ತಾರೋ ಹಾಗೆ ಕಳ್ಳತನಕ್ಕೆ ಅಂತಾನೂ ಅನೇಕ ಜನ ಬರ್ತಾರೆ. ಹೀಗಾಗಿ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.